ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾನ್ವಿ ಡ್ರೀಮ್ ವ್ಲಾಗ್ಸ್. ಇವತ್ತು ನಾನು ಹಳೆ ಕಾಲದ ಪದ್ಧತಿಯಲ್ಲಿ ರಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಜೀರಿಗೆ ಮೆಣಸಿನ ರಸ. ಇದು ನೆಗಡಿ, ಕೆಮ್ಮು ಮತ್ತು ಕಫ ಕಟ್ಟಿದರೆ ತುಂಬ ಒಳ್ಳೆಯದು. ಒಂದು 5 ವರ್ಷದ ಮಕ್ಕಳಿಗೂ ಸಹ ಕೊಡ್ಬೋದು. ನನ್ನ ಮಗನಿಗೆ ನೆಗಡಿ ಆಗಿದ್ದರಿಂದ ಈ ರೀತಿ ರಸ ಮಾಡಿಕೊಟ್ಟೆ ಫ್ರೆಂಡ್ಸ್. ಈ ರಸಕ್ಕೆ 1 ಸ್ಪೂನು ಜೀರಿಗೆ, 1 ಸ್ಪೂನ್ ಮೆಣಸು ಈ ರೀತಿ ತರಿಯಾಗಿ ಕುಟ್ಕೋಬೇಕು. ಈ ಕಲ್ಲಲ್ಲಾದರೂ ಕುಟ್ಕೋಬೋದು, ಅಥವಾ ಕಲ್ಲಿಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ, ಸಣ್ಣದು ಮಿಕ್ಸಿ ಜಾರ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ಸಹ ಈ ರೀತಿ ತರಿಯಾಗಿ ರುಬ್ಕೋಬೇಕು. ಮತ್ತು 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಒಟ್ಟು ಸುಳಿದೇನೆ ತೊಗೋಬೇಕು ಫ್ರೆಂಡ್ಸ್. ರಸಗಳಿಗೆಲ್ಲ ಬೆಳ್ಳುಳ್ಳಿ ಒಟ್ಟು ಸುಳಿದೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಒಟ್ಟು ಸುಳಿದೇನೆ 1 ಬೆಳ್ಳುಳ್ಳಿ ತೊಗೊಂಡು ಅದನ್ನು ಅಷ್ಟೇ ಜಾಸ್ತಿ ನುಣ್ಣಗೆಲ್ಲ ಜಜ್ಕೋಬಾರ್ದು, ಸ್ವಲ್ಪ ತರಿಯಾಗಿ ಜಜ್ಕೊಳ್ಬೇಕು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಗ್ಗರಣೆಗೆ ಮೊದಲು ಎಣ್ಣೆ, ಸಾಸಿವೆ ಸ್ವಲ್ಪ ಹಸಿರಿದ ಮೇಲೆ ಹಸಿ ಕರಿಬೇವು. ರಸಗಳಿಗೆ ಹಸಿ ಕರಿಬೇವು ಇದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲದೇ ಇದ್ದರೆ ಒಣ ಕರಿಬೇವು ಸಹ ಹಾಕ್ಬೋದು. ಈಗ ಮೆಣಸು, ಜೀರಿಗೆ, ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ತರಿಯಾಗಿ ಕುಟ್ಕೊಂಡಿರೋದ್ರಿಂದ ಅದು ರಸ ಎಲ್ಲ ಇವಾಗ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆಲಿ ವಾಡಿಸೋದ್ರಿಂದ. ಈಗ ಒಣಮೆಣಸಿನ್ಕಾಯಿ ಇಷ್ಟ ಇಲ್ಲದೆ ಇರೋರು ಖಾರದ ಪುಡಿನೂ ಸಹ ಹಾಕ್ಕೋಬೋದು. ಆದರೆ ರಸಕ್ಕೆಲ್ಲ ಸ್ವಲ್ಪ ಒಣಮೆಣಸಿನ್ಕಾಯಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜಾಸ್ತಿ ಸೀಸದೆ ಮೀಡಿಯಮಲ್ಲಿ ಇಟ್ಕೊಂಡು ಈ ರೀತಿ ವಾಡಿಸ್ಕೊಂಡು ಈಗ ಹುಣಸೆಹಣ್ಣು ರಸ ಇಟ್ಕೋಬೇಕು ಫ್ರೆಂಡ್ಸ್. ಹುಣಸೆಹಣ್ಣು ರಸ ನಾನಿಲ್ಲಿ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದಿಬ್ಬರಿಗೆ ಆಗೋಷ್ಟು ಒಂದು ಟೈಮ್ಗೆ ಒಂದಿಬ್ಬರಿಗೆ ಇಲ್ಲ 3 ಆಗೋಷ್ಟು ರಸ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಈಗ ಸ್ವಲ್ಪ ನೀರು, ಅರಿಶಿನ ಸ್ವಲ್ಪ, ಇವಾಗ ಅರಿಶಿನ ಹಾಕ್ಕೊಳ್ಳಿ. ರಸನ ಸ್ವಲ್ಪ ಕುದಿಸಿದರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಎಲ್ಲ ಕಾಯಿಸ್ಬಾರ್ದು. ರಸ ಜಾಸ್ತಿ ಕಾಯಿಸಿದ್ರೆ ಚೆನ್ನಾಗಿರಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರಸ ಕುದಿದ ಮೇಲೆ ರಸಮ್ ರೆಡಿ ಆಯಿತು ಫ್ರೆಂಡ್ಸ್. ಇದನ್ನು ಹಾಗೆ ಗ್ಲಾಸಲ್ಲಿ ಹಾಕ್ಕೊಂಡಾದರೂ ಕುಡಿಬೋದು. ನೆಗಡಿಗೆ ಸಂಬಂಧಿಸಿದಂತಹ ಕಾಯಿಲೆಗಳಿಗೆಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್. ಬಿಸಿ ಅನ್ನಕ್ಕಾದರೂ ತಿನ್ಬೋದು, ಅಥವಾ ಹಾಗೆ ಆದರೂ ಕುಡಿಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಆದರೂ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ.